ಸದ್ಯಕ್ಕೆ ಇನ್ಫೆಕ್ಷನ್ ಪ್ಯಾರಾಮೀಟರ್ಸ್ ಕಡಿಮೆ ಇದೆ, ಬ್ಲಡ್ ಶುಗರ್ಸ್ ಕಂಟ್ರೋಲಲ್ಲಿದೆ, ಬ್ಲಡ್ ಪ್ರೆಷರ್ ಸ್ಟೇಬಲ್ ಆಗಿದೆ, ಆಹಾರ ತಗೊತಾ ಇದ್ದಾರೆ. ಇವತ್ತೊಂದು ಸ್ವಲ್ಪ ಓಡಾಡ್ಸೋದಕ್ಕೆ ICUದೊಳಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಫಿಸಿಯೋಥೆರಪಿ ನಡೀತಾ ಇದೆ. ಮಾನಸಿಕವಾಗಿ ಬಹಳ ಚೆನ್ನಾಗಿ ಕೋಪ್ ಅಪ್ ಮಾಡ್ಕೊತಿದ್ದಾರೆ. ಅವರ ರಿಲೇಟಿವ್ಸ್ ಜೊತೆಗೆ ಮಾತಾಡ್ತಿದ್ದಾರೆ. ಎಲ್ಲ ಥರದ ಪ್ಯಾರಾಮೀಟರ್ಸ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ. ಸದ್ಯಕ್ಕೆ ಒಂದು ಪ್ಯಾರಾಮೀಟರ್ ಅವ್ರದ್ದು ಬ್ಲಡ್ ಪ್ರೆಷರ್ಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಬ್ಲಡ್ ಪ್ರೆಷರ್ ಸಪೋರ್ಟ್ ಮೆಡಿಸಿನ್ಸ್ ಹೋಗ್ತಾ ಇದ್ದಾವೆ. ಆ ಮೆಡಿಸಿನ್ಸ್ ಕಂಟಿನ್ಯೂ ಮಾಡೋದ್ರಿಂದ ICUದಲ್ಲಿ ಇಡಬೇಕಾದ ಪರಿಸ್ಥಿತಿ ಇದೆ. ಅಕಸ್ಮಾತ್ ಆ ಮೆಡಿಸಿನ್ ನಾವು ನಿಲ್ಸಿದ್ರೆ ಆವಾಗ ನಮಗೆ ICUಯಿಂದ ಹೊರಗಡೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಹಂಗಾಗಿ ಇವತ್ತಿರೋ ಪರಿಸ್ಥಿತಿ ಪ್ರಕಾರ ಮೋಸ್ಟ್ಲಿ ಅವರು ICUದಲ್ಲಿ ಉಳಿಸ್ಕೊಳ್ಬೇಕಾಗಿ ಬರಬಹುದು. ಬಟ್ ಓವರ್ ಆಲ್ ಕಂಡೀಷನ್ ಇಂಪ್ರೂವ್ಮೆಂಟ್ ಆಗ್ತಾ ಇರೋದ್ರಿಂದ ಅವ್ರನ್ನ ICUದೊಳಗೆ ಒಂದ್ ಸ್ವಲ್ಪ ಓಡಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ICU ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಷ್ಟೊತ್ತಿಗೆ ಕಂಡೀಷನ್ ಸ್ಟೇಬಲ್ ಇದ್ರೆ ICUಯಿಂದ ಹೊರಗಡೆ ಶಿಫ್ಟ್ ಮಾಡೋ ಸಾಧ್ಯತೆ ಇದಾವೆ. ಫರೂಕ್ ಅನ್ನೋ ಪೇಷಂಟ್ಗೆ ಅವನ ಕಂಡೀಷನ್ ಓವರ್ ಆಲ್ ಎಲ್ಲ ಸ್ಟೇಬಲ್ ಇದೆ. ಇನ್ಫೆಕ್ಷನ್ ಪ್ಯಾರಾಮೀಟರ್ಸ್ ಎಲ್ಲ ಕಂಟ್ರೋಲ್ ಇದೆ. ನಾಳೆ ಒಂದ್ ದಿವಸ IV ಆಂಟಿಬಯೋಟಿಕ್ಸ್ ನ ಕಂಟಿನ್ಯೂ ಮಾಡಿಸ್ಬಿಟ್ಟು ನಾಳೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ನಾಳೆ ಇನ್ನೊಂದ್ಸತಿ ನಾವೊಂದು ಸ್ಕ್ಯಾನಿಂಗ್ ಏನಿರೋದು ಅದನ್ನ ಮಾಡಿಸ್ಬಿಟ್ಟು ನಾವು ಸರ್ಜನ್ ಡಾಕ್ಟರ್ಗಳು ನೋಡಿ ಅವ್ರನ್ನ ನಾಳೆ ಮನೆಗೆ ಕಳಿಸ್ಕೊಡ್ತೀವಿ. ಸರ್, ಈಗ ಏನ್ ಖರ್ಚುಗಳಿದೆ, ಮೆಡಿಕಲ್ ಖರ್ಚು ಏನಿದೆ ಅದನ್ನ ಗವರ್ಮೆಂಟ್ ಭರಿಸುತ್ತೆ ಅಂತ ಹೇಳಿ ಅದೇ ತರ ಆಗ್ತಿದೆ ಹೇಗೆ ಅಂತ? ಸದ್ಯಕ್ಕೆ ನಾವು ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಮಗೆ ಯಾವ್ದು ರಿಟರ್ನ್ ಇಂಟಿಮೇಷನ್ ಏನು ಈ ತನಕ ಸಿಕ್ಕಿಲ್ಲ. ಓರಲ್ ಇಂಟಿಮೇಷನ್ ಬಂದಿದೆ, ಈ ತರ ಅವ್ರಿಗೆ ಏನ್ ಮೆಡಿಕಲ್ ಖರ್ಚುಗಳು ಏನಿರುತ್ತೋ ಆ ಮೆಡಿಕಲ್ ಖರ್ಚುಗಳನ್ನ ನಾವು ಸರ್ಕಾರದಿಂದ ಕೊಡಿಸ್ತೀವಿ ಅನ್ನೋ ಒಂದು ಭರವಸೆ ಬಂದಿದೆ ನಮಗೆ. ಈಗ ಸದ್ಯಕ್ಕೆ ನಾವು ರಿಟರ್ನ್ ಕಮ್ಯುನಿಕೇಶನ್ ಫ್ರಮ್ ರೆಸ್ಪೆಕ್ಟಿವ್ ಹೆಲ್ತ್ ಅಥಾರಿಟೀಸ್ ನಮ್ಮ ಕೈಗೆ ಸಿಗೋ ತನಕ ಅದ್ರ ಬಗ್ಗೆ ನಾವು ಯಾವುದೇ ಒಂದು ಒಪಿನಿಯನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಸದ್ಯಕ್ಕೆ ಪೇಷಂಟ್ ಫ್ಯಾಮಿಲಿಯಿಂದ ಯಾರ ಹತ್ರನೂ ಒಂದು ಪೈಸಾನು ಪೇಮೆಂಟ್ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.